ಇವತ್ತು ಬರಗಾಲ ಬಂದಿದೆ ಅಂತೇಳಿ ಕರ್ನಾಟಕದಲ್ಲಿ ಮಳೆ ಇಲ್ಲ ಅಂತೇಳಿ ಸುಮಾರು 48,000 ಹೆಕ್ಟೇರ್ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ. 48,000 ಹೆಕ್ಟೇರ್, 48 ಲಕ್ಷ ಹೆಕ್ಟೇರ್. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. ನಾವು 3 ಮೆಮೊರಾಂಡಮ್ಗಳನ್ನು ಕೇಂದ್ರ ಸರ್ಕಾರ, ಮೊದಲನೇ ಮೆಮೊರಾಂಡಮ್ 23/9/2020, 23/9/2020. ಎರಡನೇ ಮೆಮೊರಾಂಡಮ್ 20/10/2020. ಮೂರನೇ ಮೆಮೊರಾಂಡಮ್ 15/11/2020. ಆಮೇಲೆ ಕರೆಕ್ಟ್ ನಿಮ್ದು ನಂಬರ್ಸ್ ಯಾವತ್ತು ಒಂದು ಕದಲಂಗೆ ಇಲ್ಲ. 3 ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ. ನಾವು ಮೊದಲನೇ ಮೆಮೊರಾಂಡಮ್ ಕೊಟ್ಟ ಮೇಲೆ ಏನಂತ ಹೇಳ್ತದೆ ಅಂತಂದರೆ, ಕಾನೂನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನು ಹೇಳ್ತದೆ, ಮ್ಯಾನ್ಯುಯಲ್, ಕೇಂದ್ರ ಸರ್ಕಾರದ ಮ್ಯಾನ್ಯುಯಲ್ ಇದೆ, ಈ ಬರಗಾಲದ ಮ್ಯಾನ್ಯುಯಲ್ ಇದೆಯಲ್ಲ, ಅದರ ಮ್ಯಾನ್ಯುಯಲ್ ಪ್ರಕಾರ ಮೆಮೊರಾಂಡಮ್ ಕೊಟ್ಟು ಒಂದು ವಾರದ ಒಳಗಡೆ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ IMCT ಅವರು ಬರಬೇಕು ಅಂತ ಇದೆ. ಒಂದು ವಾರದಲ್ಲಿ ಮೆಮೊರಾಂಡಮ್ ಕೊಟ್ಟ ಒಂದು ವಾರದಲ್ಲಿ ಬರಬೇಕು ಅಂತ ಇದೆ. ಅವರು ಸೆಪ್ಟೆಂಬರ್ನಲ್ಲಿ ಬಂದಿದ್ದಾರೆ, ಅಕ್ಟೋಬರ್ನಲ್ಲಿ ಬಂದಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಬಂದು 9ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 10 ಜನದ ಟೀಮ್ ಬಂದು 3 ಟೀಮ್ಗಳು ಮಾಡಿಕೊಂಡು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಬರೋ ಮೆಮೊರಾಂಡಮ್ ಪ್ರಕಾರ ಅವರೆಲ್ಲ ಪ್ರವಾಸ ಮಾಡಿ ಅವರು ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಅವರು ವರದಿ ಕೊಟ್ಟ ಮೇಲೆ 1 ತಿಂಗಳಲ್ಲಿ ಈ ಸೆಂಟ್ರಲ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ ಇದೆಯಲ್ಲ, IMCT, ಅವರು ಕೊಟ್ಟ 1 ತಿಂಗಳಲ್ಲಿ ರಾಜ್ಯಗಳಿಗೆ ಕಾನೂನು ಪ್ರಕಾರ ಪರಿಹಾರ ಕೊಡಬೇಕು ಅಂತ ಇದೆ. ಸೊ ಅವರು ಮೋಸ್ಟ್ಲಿ ನೋಡಿ, ಬೇಕಾದ್ರೆ ಓದ್ಬಿಡ್ತೀನಿ ನಿಮಗೆ. ನಿಯಮಗಳು ಏನು ಹೇಳುತ್ತವೆ, ಕೇಂದ್ರ ಸರ್ಕಾರವೇ ರಚಿಸಿಕೊಂಡಿರುವ ಡ್ರಾಟ್ ಮ್ಯಾನೇಜ್ಮೆಂಟ್ ಮ್ಯಾನ್ಯುಯಲ್ ಪ್ರಕಾರ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ ಟು ದಿ ಡ್ರಾಟ್ ಅಫೆಕ್ಟೆಡ್ ಏರಿಯಾ ವಿತಿನ್ ಎ ವೀಕ್ ಆಫ್ ರಿಸಿಪ್ಟ್ ಆಫ್ ದಿ ಮೆಮೊರಾಂಡಮ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್. The IMCT will submit a report for the consideration of the central government. Following the visit to the drought affected areas, the central government will take a final decision on the assistance to the state from the NDRF within a month of the receipt of the IMCT report. ರಿಪೀಟ್ ಮಾಡಲ ಬೇಡಲ್ಲ, ಅರ್ಥ ಆಯ್ತಲ್ಲ ಎಲ್ರಿಗೂ? ಕನ್ನಡದಲ್ಲಿ ಅದು ಇಂಗ್ಲೀಷ್ನಲ್ಲಿದೆ. ಈ ಅಂತರ ಮಂತ್ರಾಲಯದ ಒಂದು ಸೆಂಟ್ರಲ್ ಟೀಮ್ ಇದೆಯಲ್ಲ, ಇವರು ಮೆಮೊರಾಂಡಮ್ ಕೊಟ್ಟು 7 ದಿನದಲ್ಲಿ ಬರಬೇಕು, ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ರಿಪೋರ್ಟ್ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಮೇಲೆ, ಇದನ್ನು ರಿಸೀವ್ ಮಾಡ್ಕೊಂಡ ಮೇಲೆ ಕೇಂದ್ರ ಸರ್ಕಾರ
1 ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು. ಪರಿಹಾರ ಕೊಡೋದ್ರ ಬಗ್ಗೆ 1 ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು. ಸೊ ದಿಸ್ ಈಸ್ ದಿ ಮ್ಯಾನ್ಯುಯಲ್ ಪ್ರಕಾರ ಇರ್ತಕ್ಕಂಥದ್ದು. ನಾವು ಕೊಟ್ಟಿರೋದು ಮೆಮೊರಾಂಡಮ್ ಎಷ್ಟು ಅಕ್ಟೋಬರ್ ತಿಂಗಳಲ್ಲಿ 23ಕ್ಕೆ ನಾವು ಕೊಟ್ಟಿದ್ದೀವಿ ಮೆಮೊರಾಂಡಮನ್ನು. ಅವ್ರು ಬಂದು ಅಕ್ಟೋಬರ್ 9ರಿಂದ 14ರವರೆಗೆ 9ರಿಂದ 14ರವರೆಗೆ ಬಂದು ವಿಸಿಟ್ ಮಾಡಿ ಅಕ್ಟೋಬರ್ 20ಕ್ಕೆ ಕೊಟ್ಟಿದ್ದಾರೆ ಅಂತ, ಅಕ್ಟೋಬರ್ 20ಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಇನ್ಫಾರ್ಮೇಷನ್. ಅದಾದಮೇಲೆ ಇವರು ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು RDPR ಮಿನಿಸ್ಟ್ರು 3 ಜನ ಡೆಲ್ಲಿಗೆ ಹೋಗಿದ್ರು. ಯಾಕಂತಂದರೆ ಡೆಲ್ಲಿಗೆ ಹೋದಾಗ ಅವರು ಇವ್ರಿಗೆ ಇಂಟರ್ವ್ಯೂನೇ ಕೊಡಲಿಲ್ಲ ಮಿನಿಸ್ಟರ್ಸ್. ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಅವ್ರಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಅದಾದಮೇಲೆ ಒಂದು ಸಾರಿ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ನಾನೇ ಮತ್ತೆ ಪತ್ರ ಬರೆದಿದ್ದೀನಿ ಹೋಮ್ ಮಿನಿಸ್ಟ್ರಿಗೆ, ಫೈನಾನ್ಸ್ ಮಿನಿಸ್ಟ್ರಿ. ಬಿಕಾಸ್ ಹೋಮ್ ಮಿನಿಸ್ಟ್ರು ಹೈ ಲೆವೆಲ್ ಕಮಿಟಿ ಇದೆಯಲ್ಲ, ಹೈ ಲೆವೆಲ್ ಕಮಿಟಿ ಚೇರ್ಮನ್. ನಾನು ಪತ್ರ ಬರೆದ ಮೇಲೆ ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ಮೆಂಟ್ ತಗೊಂಡು ನಾನು ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡ ನಾವಿಬ್ಬರು ಕೂಡ ಹೋಗಿ 19 ಡಿಸೆಂಬರ್ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ, ಕೂಡಲೇ NDRF ಮೀಟಿಂಗ್ ಮಾಡೋಕ್ಕೆ ಹೇಳಿ ದುಡ್ಡು ಬಿಡುಗಡೆ ಮಾಡಿ. ಕಷ್ಟದಲ್ಲಿದ್ದೀವಿ. ಕರ್ನಾಟಕದಲ್ಲಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ ಅಂತ ಹೇಳಿ ನಾನು 19 ಡಿಸೆಂಬರ್ ಭೇಟಿ ಮಾಡಿ 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರನ್ನು ನಾನು ಮತ್ತು ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದೆ. ಅವ್ರಿಗೆ ಭೇಟಿ ಮಾಡಿ ಎಲ್ಲನೂ ಪರಿಸ್ಥಿತಿ, ಕರ್ನಾಟಕದ ಪರಿಸ್ಥಿತಿ ಎಲ್ಲ ವಿವರಿಸಿದ್ದೇವೆ. ಸೊ 20 ಡಿಸೆಂಬರ್ 2023 ಅವ್ರು ಏನು ಹೇಳಿದ್ರು ಅಂತಂದರೆ, ಇಲ್ಲ 23ನೇ ತಾರೀಕು ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ರು. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಇಲ್ಲಿಗೆ ಬೆಂಗಳೂರು ಬಂದಿದ್ದರು. ನಾನು ಅವ್ರಿಗೂ ಕೂಡ ಇದನ್ನು ರಿಮೈಂಡ್ ಮಾಡಿದೆ, ಈ ಥರ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ, ನಾವು ಭೇಟಿ ಮಾಡಿ ಎಲ್ಲ ವಿವರಿಸಿದ್ದೀವಿ, ಅದನ್ನು ಮಾಡಿ ಅಂತೇಳಿ. ಇಲ್ಲ ಇಮಿಡಿಯೇಟಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಸೋ ಫಾರ್ ಇವತ್ತಿನವ್ರಿಗೆ 1 ತಿಂಗಳಲ್ಲೇ ಅವರು ರಿಪೋರ್ಟ್ ಸಬ್ಮಿಟ್ ಆದಮೇಲೆ IMCT ರಿಪೋರ್ಟ್ ಕೊಟ್ಟ ಮೇಲೆ 1 ತಿಂಗಳಲ್ಲೇ ಮಾಡಬೇಕು ಅಂತ ಇದ್ದರು. ಇವತ್ತಿನವರಿಗೆ ಬಿಡುಗಡೆ ಮಾಡಿ. ಇದು ಮೀನ್ ವೈಲ್ ನಾವು ರೈತರಿಗೆ ಕಷ್ಟ ಇದೆ ಅಂತೇಳಿ ನಾವೇನು ಮಾಡಿದ್ದೀವಿ ಅಂತಂದರೆ, ತಾತ್ಕಾಲಿಕವಾಗಿ 2,000 ರೂಪಾಯಿನವರಿಗೆ, ಅಲ್ಲೇ 2,000ವರೆಗೆ ಸುಮಾರು 33,44,000 ರೈತರಿಗೆ, 33,44,000 ರೈತರಿಗೆ 650 ಕೋಟಿ ರೂಪಾಯಿಗಳನ್ನು ನಮ್ಮ ಟ್ರೆಜರಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ವಿ. 650 ಕೋಟಿ. ಸೊ ಇಲ್ಲಿವರೆಗೆ ಬರಗಾಲ ನಿಭಾಯಿಸತಕ್ಕಂಥ ಕೆಲಸವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಕುಡಿಯೋ ನೀರಿನದಿರ್ಬೋದು, ಮೇವಿಂದಿರ್ಬೋದು, ಆಮೇಲೆ
ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು ಇವತ್ತಿನವರೆಗೆ. ಸೊ ಮೇವು ಬೆಳೀಲಿಕ್ಕೋಸ್ಕರ 40 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ, ಮೇವುಗೋಸ್ಕರ 40 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ, ಕುಡಿಯೋ ನೀರಿಗೋಸ್ಕರ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ವಿ? ಒಟ್ಟು ಎಲ್ಲ ಸೇರಿದ್ರೆ 870 ಕೋಟಿ ಬಿಡುಗಡೆ ಮಾಡಿದ್ವಿ. ಇನ್ನೂ 850 ಕೋಟಿ ಇದೆ. 870 ಕೋಟಿ ರೂಪಾಯಿ ಇವತ್ತಿನವರೆಗೆ ಬಿಡುಗಡೆ ಮಾಡಿದ್ವಿ. ಸುಮಾರು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ದುಡ್ಡಿದೆ, ಸುಮಾರು 800 ಕೋಟಿ ರೂಪಾಯಿನಷ್ಟು ದುಡ್ಡಿದೆ. ಆಮೇಲೆ